ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಎಸ್ ವ್ಲಾಗ್ಸ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ಹತ್ರ ಬಾಳೆ ನಟ್ಟಿದ್ವಲ್ಲ, ಒಂದೇ ಒಂದು ಗಿಡ ನಟ್ಟಿದ್ದು ಫ್ರೆಂಡ್ಸ್. ಅದು ಒಂದು 4 ಕೊನೆ ಬಂದೈತೆ. ಎಲ್ಲ ಪಕ್ಕದಲ್ಲೆಲ್ಲ ಕಂಗುಗಳು ಹೊಡ್ಕೊಂಡು ನಾಲ್ಕು ಕೊನೆ ಬಿಟ್ಟಿತ್ತು ಫ್ರೆಂಡ್ಸ್. ಇದು 5ನೇ ಕೊನೆ ಇದು. ಮತ್ತು ನೋಡಿ ಮಲ್ಲಿಗೆ ಹೂವೆಲ್ಲ ಅಲ್ಲಿತ್ತಲ್ವ, ಅದು ಹಂಗೇನೆ ನಮ್ಮ ಹುಡುಗಿಗೆ ಹೇಳಿದ್ದೆ ವಿಡಿಯೋ ಮಾಡಿಕೊಂಡು ಬಿಡಿಸ್ಕೊಬಾ ಅಂತಂದ್ಬಿಟ್ಟು ಎಲ್ಲ ಹೂವೆಲ್ಲ ಬಿಡಿಸ್ಕೊಂಡು ತಗೊಬರ್ತಾವಳೆ ಫ್ರೆಂಡ್ಸ್. ಇನ್ನು ನೋಡಿ, ಇದು ದಾಸವಾಳ ಒಂದೇ ಒಂದು ಬಿಟ್ಟೈತೆ ನೋಡಿ. ದಾಸವಾಳ ಅದು ಬಾಳೆಗೊನೆ ತಾವು ಎಲ್ಲ ಇದಾಗ್ಬಿಟ್ಟು ನೆಲ್ಲಾಗ್ಬಿಟ್ಟು ಅದು ದಾಸವಾಳ ಗಿಡ ಹೂವನೇ ಬಿಡ್ತಾಯಿಲ್ಲ ಇವಾಗ ಸರಿಯಾಗಿ. ಫಸ್ಟೆಲ್ಲ ಒಂದು 20-30 ದಾಸವಾಳ ಬಿಡ್ತಾಯಿತ್ತು ಫ್ರೆಂಡ್ಸ್. ಅದೇ ದೇವ್ರ ಫೋಟೋಗಳಿಗೆಲ್ಲ ಅದೇ ಆಗ್ತಾಯಿತ್ತು ನಮ್ಮ ಮನೆಗೆ. ಇನ್ನು ಈವ್ನಿಂಗು ಒಂದು 4:30-5 ಗಂಟೆ ಟೈಮು ಮನೆ ಮುಂದೆ ಎಲ್ಲನೂ ಕಸ ನೋಡಿ ಫ್ರೆಂಡ್ಸ್. ಸತ್ತೆ ಇಷ್ಟೊಂದು ಬೆಳ್ಕೊಬಿಟ್ಟೈತೆ. ಅದೆಷ್ಟೇ ಕ್ಲೀನ್ ಮಾಡಿದ್ರು ಗರ್ಕೆ ಬರ್ತಾ ಇರ್ತದೆ. ಏನು ಮಾಡೋದು ಫ್ರೆಂಡ್ಸ್, ಇನ್ನು ಬೇಸಿಗೆ ಅಲ್ವಾ, ಇನ್ನು ಸ್ವಲ್ಪ ಒಣಗಿಕೊಂಡಿರ್ತದೆ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಕುದಿನ ಸ್ವಲ್ಪ ನಟ್ಟಿದ್ವಲ್ಲ, ಕುದಿನ ಎಲ್ಲ ಬೇರೆಲ್ಲ ಬಂದ್ಬಿಡ್ತು. ನಮ್ಮ ಹುಡುಗರು ಏನಮ್ಮ ಬೇರೆಲ್ಲ ಕಿತ್ತಾಕ್ಬಿಟ್ಟೆ ಅಂತ ಇದು ಮಾಡ್ತಾಯಿದ್ರು. ಸರಿ, ಅದನ್ನ ಹಂಗೆ ನಟ್ಟರೆ ಬರ್ತೈತೆ ಬಿಡೆ, ಸತ್ತೆ ಎಲ್ಲ ಕ್ಲೀನ್ ಮಾಡಿಬಿಡುವ ಅಂತ ಅಂದ್ಬಿಟ್ಟು ಎಲ್ಲ ಕಿತ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಸಂಜೆ ಅಡುಗೆಗೆ ಹುಳ್ಳಿಕಾಳು ಬೇಯಿ ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡ್ಕೊಳ್ಳುವ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಇನ್ನು ಹುಳ್ಳಿಕಾಳು ಕ್ಲೀನ್ ಮಾಡ್ಕೋಬೇಕು. ಬೆರಿ ಕಲ್ಲೇ ಐತೆ ಅಲ್ವಾ, ಅದು ಕಲ್ಲದಲ್ಲಿ ಹಾಕಿ ಮಾಡಿರ್ತಾರೆ. ಅದು ನಮ್ಮ ಅಪ್ಪ ತಂದು ಕೊಟ್ಟಿದ್ರಲ್ಲ ಮೊನ್ನೆ ತೋರಿಸ್ನಲ್ಲ, ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲೆಲ್ಲ ಸೋಸ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊತೀನಿ. ಒಂದು 5-6 ವಿಸಿಲ್ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಇನ್ನು ಸ್ಟೌವೆಲ್ಲನೂ ಗಲೀಜಾಗ್ಬಿಟ್ಟಿತ್ತು, ಅದೆಲ್ಲ ಸ್ಟೌವೆಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪೆಲ್ಲನೂ ಕ್ಲೀನ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್. ಸಂಜೆ 7 ಗಂಟೆ ಆಗೋಯ್ತು ಫ್ರೆಂಡ್ಸ್. ಇವಾಗ ಹುಳ್ಳಿಕಾಳು ಹಾಕ್ಕೊಂಡು ತೊಳ್ಕೊತೀನಿ ಫ್ರೆಂಡ್ಸ್. ತೊಳ್ಕೊಂಡು ಚೆನ್ನಾಗಿ ಬೇಯೋಕೆ ಇಡ್ತೀನಿ. ಒಂದು 5-6 ವಿಸಿಲ್ ಕೂಗಿಸ್ತೀನಿ ಫ್ರೆಂಡ್ಸ್. ಇನ್ನು ನೋಡಿ ಫ್ರೆಂಡ್ಸ್, ಒಂದು ಚೆನ್ನಾಗಿ ತೊಳ್ಕೊಂಡೆ ಡಸ್ಟೆಲ್ಲನೂ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಇದಿರ್ತೈತೆ. ಆಮೇಲೆ ಗ್ಯಾಸ್ ಸ್ಟ್ಯಾಂಡ್ ಎಲ್ಲನೂ ತೊಳೆದಿಟ್ಟಿದೆ, ಅದೆಲ್ಲನೂ ಒರೆಸ್ಬಿಟ್ಟು ಸ್ಟವ್ ಮೇಲೆ ಎಲ್ಲ ಒರೆಸ್ನಲ್ಲ, ಅದೆಲ್ಲ ಹಾಕ್ಕೊಂಡೆ. ಇನ್ನು ಪಾತ್ರೆಗಳು ತೊಳೆದಿಟ್ಟವು ಎಲ್ಲ ಹಂಗೆ ಇತ್ತು, ಅದೆಲ್ಲನೂ ಸ್ಟ್ಯಾಂಡಿಗೆ ಹಾಕ್ಕೊತಾ ಇದ್ದೀನಿ, ಜೋಡಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನು ಜೋಡಿಸ್ಕೊಂಡಾದ್ಮೇಲೆ ನೋಡಿ, ನಮ್ಮ ಮನೆಯವರು ಹೋಟ್ಲಿಗೆ ಮತ್ತು ಟೀಗೆ ಅದೆಲ್ಲನೂ ಸಾಮಾನು ತಂದಿದ್ರು ನೋಡಿ. ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಉದ್ದಿನಬೇಳೆ, ಅವಲಕ್ಕಿ, ಬೆಲ್ಲ, ಇಷ್ಟು ಸಾಮಾನು ತಂದಿದ್ರು. ಕಡಲೆಕಾಳು ತಗೊಬಂದಿದೆ, ಕಡಲೆಕಾಳು. ಮತ್ತು ಇನ್ನು ನೋಡಿ ಫ್ರೆಂಡ್ಸ್, ಅವಲಕ್ಕಿ, ಇದು ಗಟ್ಟಿ ಅವಲಕ್ಕಿ, ಇದು ಇಡ್ಲಿ ದೋಸೆಗೆ ಬೇಕಲ್ವ, ಅದಕ್ಕೆ. ಟೀಗೆ